ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯಿತ. ವಾಯುವಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದಿದ್ರು. ಅಹಮದಾಬಾದ್ ವಿಮಾನ ದುರಂತದಲ್ಲಿ 241 ಜನ ಸಾವನ್ನಪ್ಪಿರೋದು. ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು. ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಉಸಿರಾಟಕ್ಕೆ ತೊಂದರೆ ಆಯಿತು. ಮೇಘ ಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು. ಸಿಗ್ತಾ ಇಲ್ಲ ಪರಿಜ್ಞಾನದಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆ. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ ಇದೆ, 5 ವರ್ಷ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದ್ರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದ ಅಂತ ಏನಾದರೂ ಲಕ್ಷಣಗಳಿದೆ ಅಂತ ಈ 4 ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಬಲೆಗೆ. ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯಿತ. ವಾಯುವಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದಿದ್ರು. ಅಹಮದಾಬಾದ್ ವಿಮಾನ ದುರಂತದಲ್ಲಿ 241 ಜನ ಸಾವನ್ನಪ್ಪಿರೋದು. ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು. ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಉಸಿರಾಟಕ್ಕೆ ತೊಂದರೆ ಆಯಿತು. ಮೇಘ ಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು. ಸಿಗ್ತಾ ಇಲ್ಲ ಪರಿಜ್ಞಾನದಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆ. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ ಇದೆ, 5 ವರ್ಷ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದ್ರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದ ಅಂತ ಏನಾದರೂ ಲಕ್ಷಣಗಳಿದೆ ಅಂತ ಈ 4 ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಬಲೆಗೆ. ಅಂದ್ರೆ ಘಟನೆ ನಡೆದಂತಹ ಸ್ಥಳದಿಂದ ಏರ್ಪೋರ್ಟ್ ಎಷ್ಟು ದೂರದಲ್ಲಿದೆ? ಸ್ಥಳೀಯರು ಬಹುಶಃ ಈ ರೀತಿ ವಿಮಾನ ತಮ್ಮ ಇರುವಂತಹ ಜಾಗದ ಹತ್ತಿರ ಬರ್ತಾ ಆಗಲೇ ಒಂದು ರೀತಿ ಅವಾಂತರ ಆಗಬಹುದು ಅಥವಾ ಆ ಆತಂಕ ಜನರನ್ನ ಕಾಡ್ತಾ ಇರುತ್ತೆ. ಅಲ್ಲಿನ ಜನ ಈ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ? ಪಟೇಲರ ಮೊದಲನೇದಾಗಿ ನಾವಿರೋ ಸ್ಥಳದಿಂದ ಒಂದು ಕಡೆ ಕ್ಯಾಮ್ರಾ ಪ್ಯಾನ್ ಮಾಡೋದಕ್ಕೆ ಕೇಳಬೇಕಾಗುತ್ತೆ. ಈ ಒಂದು ರಸ್ತೆಯ ಮುಖಾಂತರ ಬಂದಿದ್ವಿ. ಡಾಗ್ ಸ್ಕ್ವಾಡ್ ಕೂಡ ಬರ್ತಿರೋದನ್ನ ಈಗ ನೋಡ್ತಾ ಇದ್ದೀರಿ. ಈ ಭಾಗಕ್ಕೆ ಅಂದರೆ ಈ ಹಾಸ್ಟೆಲ್ನ ಭಾಗಕ್ಕೆ ಏರ್ಪೋರ್ಟ್ಗೆ ಕೇವಲ 5 ನಿಮಿಷದ ರಸ್ತೆ ಮಾರ್ಗವಾಗಿದೆ. ಅಲ್ಲಿಗೆ ಕೇವಲ 1 ರಿಂದ 4 ರಿಂದ 5 ಕಿಲೋಮೀಟರ್ಗಳ ಅಂತರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಸೊ ಇಲ್ಲಿ ಖಂಡಿತವಾಗಿಯೂ ಯಾವುದೇ ಒಂದು ಬಿಲ್ಡಿಂಗ್ನ ಮೇಲೆ ಆ ಒಂದು ಪೈಲಟ್ ಆ ಒಂದು ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಪ್ರದೇಶ ಏನಿದೆ, BJ ಹಾಸ್ಪಿಟಲ್ ಅಂತ ಏನು ಹೇಳ್ತೀವಿ ಅಥವಾ ಸಿವಿಲ್ ಆಸ್ಪತ್ರೆ ಅಂತ ಏನು ಹೇಳ್ತೀವಿ, ಇದು ಅತ್ಯಂತ ದೊಡ್ಡ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂಥ ಆಸ್ಪತ್ರೆ ಹಾಗೂ ಕಾಲೇಜ್ ಹಾಗೂ ಹಾಸ್ಟೆಲ್ನ ಆವರಣ ಆಗಿರೋದ್ರಿಂದ ಯಾವುದಾದ್ರೂ ಒಂದು
ಕ್ಲಿಯರ್ ಆಗಿರುವಂಥ ಜನಸಂದಣಿ ಇಲ್ಲದ ಪ್ರದೇಶದಲ್ಲಿ ಈ ಒಂದು ವಿಮಾನವನ್ನು ಲ್ಯಾಂಡ್ ಮಾಡುವಂಥ ಪ್ರಯತ್ನದಲ್ಲಿದ್ದೀರಾ ಅನ್ನೋ ಒಂದು ಅನುಮಾನ ಈಗ ಇರುವಂಥದ್ದು. ಖಂಡಿತವಾಗಿಯೂ ಈ ಏವಿಯೇಷನ್ಗಳ ರೂಲ್ಗಳ ಪ್ರಕಾರ ನೋಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಹಾಗೂ ಸಾಧ್ಯತೆ ಕಂಡು ಬಂದಾಗ ಸಾಮಾನ್ಯವಾಗಿ ಯಾವ ಜಾಗದಲ್ಲಿ ಜನಸಂದಣಿ ಇರೋದಿಲ್ಲ ಅಲ್ಲಿ ಲ್ಯಾಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಈ ಒಂದು ಭಾಗದಿಂದ ಲ್ಯಾಂಡ್ ಮಾಡುವಂಥ ಪ್ರಯತ್ನ ಕೂಡ ಆಗ್ತಿತ್ತು. ಈಗ ಸ್ಟ್ರೆಚರ್ಗಳನ್ನು ತರ್ತಾ ಇರೋದು ಈ ಸದ್ಯದ ಮಟ್ಟಿನವರೆಗೂ ನೋಡ್ತಾ ಇದ್ದೇವೆ. ಮತ್ತೊಂದು ಭಾಗದಲ್ಲಿ ಅನೇಕ ಮಾಧ್ಯಮಗಳಿಗೆ ಇಲ್ಲಿ ಬಂದಿರುವಂಥ NDRF ತಂಡದವರು ಮಾತನಾಡ್ತಿರುವಂಥದ್ದನ್ನು ನೋಡ್ತಿದ್ದೇವೆ. ಸೊ ಪ್ರಾಬ್ಲಿ ಅವ್ರನ್ನೂ ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ. हालात से सिचुएशन सर अभी तो नॉर्मल है. बाहर जितने मलबे में लोग जल गए थे बाकी सब निकल गए हैं सर. बाकी बिल्डिंग का जो बाकी था उसमें अभी सर्चिंग बाकी होगा उसका मैंने हमने देखा यहाँ पे स्ट्रेचर भी लेके जाया जा रहा है, डॉग स्क्वाड भी पहुंचा है. सर बाहर अभी कोई मैंने नहीं है. बाहर तो पूरा खोज सर्चिंग कल से ही चल रहा था तो बाहर से पूरे निकल गए हैं. अंदर का सर्चिंग होगा उसमें अगर कोई होगा तो उसे निकाला जाएगा सर. ಪಾಟೀಲ್ರೆ, ಇನ್ನೊಂದಿಷ್ಟು CISF ನ ಹಿರಿಯ ಅಧಿಕಾರಿಗಳು ಕೂಡ ಬರ್ತಿರುವಂಥ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಲ್ಲ ಎರಡಲ್ಲ ಅನೇಕ ವಿಭಾಗಗಳ ಅನೇಕ ಇಲಾಖೆಗಳ ಮುಖ್ಯಸ್ಥರು ಸಮನ್ವಯತೆಯಿಂದ ಕೆಲಸ ಮಾಡೋದಕ್ಕೆ ಇಡೀ ದೇಶ ನೋಡದಂತಹ ಘಟನೆ ಮೊದಲನೇ ಬಾರಿಗೆ ದೇಶದಲ್ಲಿ ನಡೆದಿದೆ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯದಂಥ ದುರಂತ ನಡೆದು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜನರಿಗೆ, ವಿದ್ಯಾರ್ಥಿಗಳಿಗೆ, ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗೆ, ಅದ್ರ ಜೊತೆಗೆ ಇಲ್ಲಿ ಕೆಲಸಕ್ಕೆ ಬರುವಂಥ ಅನೇಕ ವಲಯಗಳ ಕಾರ್ಮಿಕರಿಗೆ ಸಮಸ್ಯೆ ಆಗದಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ದುರಂತ ನಡೆದಿದೆ. ಈ ದುರಂತದ ಅನ್ವಯ ಅನೇಕ ದುರಂತಗಳು ಅದನ್ನು ಹಿಂಬಾಲಿಸಬಹುದು ಅನ್ನೋ ಒಂದು ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿರುವಂಥದ್ದು. ಈಗ NDRFನ ಡಾಗ್ ಸ್ಕ್ವಾಡ್ ಬಂದು ಹೋಗಿರುವಂಥದ್ದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂವ್ಮೆಂಟ್ ಹೆಚ್ಚಳ ಆಗಿರುವಂಥದ್ದು, CISFನ ಸಿಬ್ಬಂದಿ ಆಗಮನವಾಗಿರುವಂಥದ್ದು, SDRF ತಂಡ ಬಂದಿರುವಂಥದ್ದು, ಅದರ ಜೊತೆಗೆ ಅರೆಸೇನಾ ಪಡೆಯ ನಿಯೋಜನೆ ಆಗಿರುವಂಥದ್ದು, ಒಂದಿಷ್ಟು ಆಂಬ್ಯುಲೆನ್ಸ್ಗಳ ನಿಯೋಜನೆ ಆಗಿದೆ, ಒಂದಿಷ್ಟು ಫೈರ್ ಫೈಟರ್ಗಳ ನಿಯೋಜನೆ ಆಗಿರುವಂಥದ್ದು. ಒಂದಲ್ಲ ಎರಡಲ್ಲ ಅನೇಕ ರೀತಿಯ ವ್ಯವಸ್ಥೆಗಳನ್ನು ಈ ಸದ್ಯದ ಮಟ್ಟಿಗೆ ಕಲ್ಪಿಸಲಾಗಿರುವಂಥ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿಗೆ ಈ ಒಂದು ದೃಶ್ಯ ನೀವೇನು ನೋಡ್ತಾ ಇದ್ದೀರಾ, ಈ ದೃಶ್ಯದಿಂದ ಕೇವಲ 50 ಮೀಟರ್ ಅಂತರದಲ್ಲೇ ಈ ಒಂದು ವಿಮಾನ ಪತನ ಆಗಿ ಅದರ ಅವಶೇಷ ಈ ಸದ್ಯದವರೆಗೂ ಕೂಡ ಆ ಒಂದು ಕಟ್ಟಡದಲ್ಲಿ ಇರುವಂಥದ್ದು. ಅದನ್ನು ತೆಗೆಯುವಂಥ ಪ್ರಯತ್ನವನ್ನು ಕೂಡ NDRF ಮಾಡ್ತಿದ್ದಾರೆ. ಆದರೆ ಅದಕ್ಕೂ ಮೊದಲು ಒಂದು ಡೆವಲಪ್ಮೆಂಟ್ ಏನು ಅಂದರೆ, ಪ್ರಧಾನಿ ನರೇಂದ್ರ ಮೋದಿರವರು ಈ ಒಂದು ಪ್ರದೇಶವನ್ನ ಕಣ್ಣಾರೆ ನೋಡಿ ದಾದ ನಂತರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸೂಚನೆ ನೀಡಲಾಗಿದ್ರು ಕೂಡ ಅವರು ಕೂಡ ಈ ಒಂದು ಘಟನೆಯ ಪ್ರತ್ಯಕ್ಷದರ್ಶಿ ಆಗಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಸೊ ಈ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಪ್ರಕಾರ ಇನ್ನೇನು ಕೆಲವೇ ನಿಮಿಷಗಳು ಅಥವಾ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಆಗಮನವಾಗುವಂಥ ಸಾಧ್ಯತೆ ಇದೆ. ಪಾಟೀಲ್ರೆ, ಇನ್ನು ಅಮೆರಿಕಾದಿಂದ ತನಿಖಾ ತಂಡ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಭಿಷೇಕ್, ಎಷ್ಟೊತ್ತಿಗೆ ಬರಬಹುದು? ಈ ತನಿಖಾ ತಂಡ ಏನು ಕೆಲಸ ಮಾಡುತ್ತೆ? ನಮ್ಮಲ್ಲಿನ ತನಿಖಾ ತಂಡ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಅನ್ನುವಂತಹ ವಿಚಾರ ಇದೆ. ಸೊ ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? ಈ ಸದ್ಯದ ಮಟ್ಟಿಗೆ ಪಾಟೀಲ್ರೆ, ಈ ಒಂದು ವಿಮಾನವನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಸಂಸ್ಥೆಯಿಂದ ಆಗ್ಬೋದು, ಅದರ ಜೊತೆಗೆ ವೈಮಾನಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಅಮೆರಿಕ ತಂಡ ಕೂಡ ಇಲ್ಲಿಗೆ ಬರುತ್ತೆ. ಈ ಒಂದು ಘಟನೆಯ ವಿಚಾರವಾಗಿ ವಿಚಾರಣೆಯನ್ನು ನಡೆಸುತ್ತೆ. ಇಲ್ಲಿರುವಂಥ ಅಷ್ಟು ಏಜೆನ್ಸಿಗಳ ಸಹಕಾರವನ್ನು ಕೋರಿದೆ. ಆದರೆ ಎಷ್ಟು ಗಂಟೆಯ ನಂತರ ಅನ್ನೋದು ಮಾತ್ರ ಸದ್ಯಕ್ಕೆ ಮಾಹಿತಿ ಯಾರಿಗೂ ಲಭಿಸಿಲ್ಲ. ಆದರೆ ಖಂಡಿತವಾಗಿ ಇದು ಪ್ರಧಾನಿ ನರೇಂದ್ರ ಮೋದಿರವರು ಬಂದು ಹೋದ ನಂತರವಷ್ಟೇ ಆಗುವಂಥ ಸಾಧ್ಯತೆಯನ್ನು ನಾವೀಗ ನೋಡ್ಬೋದಾಗಿರುವಂಥದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.